ನಮಸ್ಕಾರ ಸ್ನೇಹಿತರೆ, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಟಿ ನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ, ಮತ್ತೆ ನ ಕೂಡ ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಅಂಡ್ ನಿಮಗೆ ಯಾವಾಗ ಬರುತ್ತೆ, ಟಿ ಮೊದಲು ಬರುತ್ತಾ, ಟಿ ಮೊದಲು ಬರುತ್ತಾ, ಸರ್ಕಾರದ ಇಲ್ಲವೂ ಏನು, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಆಕಾಂಕ್ಷಿಗಳಿಗೆ ಹೀಗೆ ಅಧಿಕೃತ ಮಾಹಿತಿ ಉದಯವಾಣಿಯಲ್ಲಿ ಕೂಡ ಬಂತು. ಸರ್ಕಾರ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ಈ ಬಾರಿ ಕೂಡ ಆನ್ಲೈನ್ ಸಾಧ್ಯತೆ ಕಡಿಮೆ, ಬಟ್ ಆನ್ಲೈನ್ ಅಥವಾ ಆಫ್ಲೈನ್ ನಿಮಗೆ ಈ ಹಿಂದೆ ಹೇಗೆ ನಡೀತೋ ಅದೇ ರೀತಿ ನಿಮಗೆ ಟಿಟಿನ ಕಂಡಕ್ಟ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇಲಾಖೆಯವರು. SSLC ಮತ್ತೆ PUC ಪರೀಕ್ಷೆ ನಿಮಗೆ ಈಗ ಮೇನ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಇದೆ, ಅದು ಮುಗಿದ ನಂತರ ನಿಮಗೆ ಟಿಟಿನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ನಿಮಗೆ ಮಾಹಿತಿ ಕೂಡ ಬಂದಿದೆ. ಅಂದ್ರೆ ನಿಮಗೆ ಏಪ್ರಿಲ್ ಅಥವಾ ಮೇ ತಿಂಗಳ ಒಳಗಡೆ, ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದು ನಿಮಗೆ ಟಿ ಪರೀಕ್ಷೆನ. ಸಾಕಷ್ಟು ಆಕಾಂಕ್ಷೆಗಳಿಗೆ ಗೊಂದಲ ಕೂಡ ಇದೆ. ನಾವು ಟಿಟಿಗೆ ತಯಾರಿ ಮಾಡ್ಕೋಬೇಕಾ, CET ತಯಾರಿ ಮಾಡ್ಕೋಬೇಕಾ, ಏನು ಎತ್ತ ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಟಿ ಬಂದ್ಬಿಟ್ಟು ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಅನ್ವಯ ನಿಮಗೆ ಮೇ ತಿಂಗಳಾಗ್ಬೋದು ಅಂತ ಇದ್ರು. ಈಗ ಆದಷ್ಟು ಬೇಗನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ SSLC PUC ಎಕ್ಸಾಮ್ಸ್ ಕೂಡ ಆಗಿದ ನಂತರ ನಿಮಗೆ ಟಿಟಿನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಿ ಕೂಡ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಟಿಗೆ ಕೂಡ ತಯಾರಿ ಮಾಡ್ಕೊಳ್ಳಿ. CET ಕೂಡ ನಿಮಗೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಬಟ್ CET ಏನ್ ಗೊಂದಲ ಅಂದ್ರೆ, ಕೋರ್ಟ್ಗೆ ಹೋಯ್ತು, ಕೋರ್ಟ್ ಅಲ್ಲಿ ನಿಯಮ ಕೂಡ ಇದೆ, ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಬಟ್ ಸರ್ಕಾರ ನಾವು 56% ನಾವು ಅಧಿಸೂಚನೆ ಹೊರಡಿಸಿ ನಾವು 50% ಮಾತ್ರ ನೇಮಕಾತಿ ಮಾಡ್ತೀವಿ, 60% ನಾವು ಹೋಲ್ಡ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ CET ಕೂಡ ಸಾಧ್ಯತೆ ಕೂಡ ಇದೆ. ಬಟ್ CET ದೊಡ್ಡ ಗೊಂದಲ ಕೂಡ ಇದೆ. C&R ರೂಲ್ಸ್ ಅಲ್ಲಿ ನಿಮಗೆ ಕ್ಲಾರಿಫೈ ಸಿಗಬೇಕು, ನಿಮಗೆ ಅಂತಿಮವಾಗಿ ನೋಟಿಫಿಕೇಶನ್ ಆಗಬೇಕು, ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು, CM ಅವರು ಒಪ್ಪಿಗೆ ಕೊಡಬೇಕು, ಶಿಕ್ಷಣ ಸಚಿವರು ಒಪ್ಪಿಗೆ ಕೊಡಬೇಕು, ನಂತರ ನಿಮಗೆ ಅಧಿಸೂಚನೆ ಆಗಬೇಕು. ಅಲ್ಲಿ ಇಲ್ಲ ಗೊಂದಲ ಕೂಡ ಇದೆ. ಹಾಗಾಗಿ CET ಸ್ವಲ್ಪ ಡಿಲೇ ಕೂಡ ಆಗ್ಬೋದು. ನಂತರ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ಕೂಡ ನಿಮಗೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಿಮಗೆ ಗೊಂದಲ ಕೂಡ ಇದೆ, CET ಫಸ್ಟ್ ಟಿ ಫಸ್ಟ್ ಅಂತ. ಬಟ್ ಅದನ್ನ ಇಲಾಖೆ ಒಂದು ನಿಮಗೆ ಕ್ಲಾರಿಫೈ ಕೂಡ ಮಾಡುತ್ತೆ ಯಾವಾಗ ಅಂತ. ಬಟ್ ಸಚಿವರು ಈ ಹಿಂದೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಟಿ ಮಾಡಿರೋದು ಉದ್ದೇಶನೇ ನಾವು ನೆಕ್ಸ್ಟ್ ಮುಂಬರುವ ನೇಮಕಾತಿ ಪ್ರಕ್ರಿಯೆ ಶುರು ಮಾಡ್ತೀವಲ್ಲ, ಆ ನಿಟ್ಟಿನಲ್ಲಿ ನಾವು ಈ ಹಿಂದೆ ನಾವು ಟಿಟಿನ ಕಂಡಕ್ಟ್ ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ CET ಡಿಲೇ ಆಗ್ಬೋದು ಅಂತ ಹೇಳಿ ಅನಿಸ್ತಾ ಇದೆ. ಬಿಕಾಸ್ ಶಿಕ್ಷಣ ಇಲಾಖೆ ತಯಾರಿ ಮಾಡ್ಕೊಂಡಿದೆ, ಬಟ್ ಆರ್ಥಿಕ ಇಲಾಖೆ ಅನುಮೋದನೆ ಮಾಡಬೇಕು, ನಿಮಗೆ ರಿಸರ್ವೇಶನ್ ಗೊಂದಲ ಕೂಡ ಇದೆ. ಅಂಡ್ ಸಂಪುಟ ಸಭೆ ತೀರ್ಮಾನ ಮಾಡಿದ್ದಾರೆ, ನಾವು ಅಧಿಸೂಚನೆ ಹೊರಡಿಸಬಹುದಾ ಅಂತ. ಅದ್ರ ಬಗ್ಗೆ ನಾನು ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಇಷ್ಟು ಕ್ಲಾರಿಟಿ ಇದೆ. ದಯವಿಟ್ಟು ಆಕಾಂಕ್ಷಿಗಳು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಆಗಿರುತ್ತೆ ನಿಮಗೆ. CET ಮೊದಲು ಬರುತ್ತೋ, ಟಿ ಸೆಕೆಂಡ್ ಬರುತ್ತೋ, ಅದು ಸೆಕೆಂಡ್ರಿ. ಬಟ್ ಈಗ ನಿಮಗಂತೂ ಮಾಡೋದಂತೂ ಕಡ್ಡಾಯ. ಸಾಕಷ್ಟು ಟಿ ಮಿಸ್ ಆಗಿರೋರಿಗೆ ಒಂದು ಗ್ರೇಟ್ ಚಾನ್ಸ್ ಅಂತ ಇಷ್ಟಪಡ್ತೀನಿ. ಅವರಿಗೆ ನಿಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ ಅದನ್ನು ಕೂಡ ತಯಾರಿ ಮಾಡ್ಕೊಳ್ಳಿ. ಟಿ ಎಕ್ಸಾಮ್ ಅಂತ ನಾವು ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. CET ಕೂಡ ಕಂಡಕ್ಟ್ ಕೂಡ ಆಗ್ಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.